ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಖುಷಿ ಫಾರ್ ಎವರ್. ಈ ವಿಡಿಯೋದಲ್ಲಿ ನಾನು ನಮ್ಮ ಕುಷ್ಮಿತಾ ಹೇಗೆ ಬರ್ತಡೇ ಆಚರಿಸ್ಕೊಂಡ್ಲು ಅಂತ ತೋರಿಸ್ತೀನಿ. ಅವಳು ಕೈಗೆ ಮೆಹಂದಿ ಎಲ್ಲ ಹಾಕಿಸ್ಕೊಂಡ್ಲು, ಈ ರೀತಿ ಹೆಸರೆಲ್ಲ ಬರೆಸ್ಕೊಂಡ್ಲು. ಅವಳು ಯಾವಾಗಲೂ ಮೆಹಂದಿ ಹಾಕಿಸ್ಕೊಂಡಾಗ ಈ ಥರ ನೇಮ್ ಎಲ್ಲ ಬರ್ಸ್ಕೊತಾಳೆ. ನಮ್ಮ ಮನೆಯವರು ರೆಸ್ಟ್ ಮಾಡ್ತಿದ್ರೆ ಹೋಗಿ ಅವ್ರಿಗೂ ತೋರಿಸಿದ್ಲು. ಈ ಥರ ಅವರು ತುಂಬ ಖುಷಿಪಟ್ಟರು. ಆಮೇಲೆ ನಮ್ಮ ಅಕ್ಕನ ಮಗಳು ವೈಷ್ಣವಿ ಅಂತ ಒಂದಿನ ಯೂಟ್ಯೂಬ್ ಚಾನಲ್ ನಡೆಸ್ಕೊಟ್ಟಿದ್ರಲ್ಲ, ಅವರು ನಮ್ಮ ಕುಷ್ಮಿತನಿಗೆ ಈ ಥರ ಜ್ಯುವೆಲರಿ ಹಾಕಿ ಡ್ರೆಸ್ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನೊಂದು ಕಡೆ ನಾವೆಲ್ಲ ಅಡುಗೆಯಲ್ಲಿ ಬ್ಯುಸಿ ಆಗಿದ್ವಿ. ಶನಿವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ಮಾಡಲಿಲ್ಲ, ವೆಜ್ ಮಾಡಿದ್ವಿ. ಭಾನುವಾರ ನಾನ್ ವೆಜ್ ಮಾಡೋಣ ಅಂತ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ಎಡಿಟ್ ಮಾಡಬೇಕಾಯ್ತು, ಅದಕ್ಕೆ ನಂಗೆ ಟೈಮ್ ಇರಲಿಲ್ಲ. ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ರೆಡಿ ಮಾಡಿಸ್ಕೊಂಡ್ಲು ಕುಷ್ಮಿತಾ 1 ವರ್ಷ 2 ವರ್ಷ ಬರ್ತಡೇಲೆಲ್ಲ ತುಂಬ ಅಳ್ತಿದ್ಲು. ಬರ್ತಡೇ ಅಂದರೆ ಕ್ಯಾಂಡಲ್ ನೋಡಿದ್ರೆ ಅಳೋಳು, ಜನ ನೋಡಿದ್ರೆ ಅಳೋಳು. ಆಗೆಲ್ಲ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಇವಳು ಬರ್ತಡೇನ ನಾವು 1ನೇ ವರ್ಷದ ಬಿಳಿಗಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಇದು ಇವಳ 6ನೇ ವರ್ಷದ ಬರ್ತಡೇ. ನೋಡಿ, ನಮ್ಮ ಇನ್ನೊಬ್ಬ ಅಕ್ಕನ ಮಕ್ಕಳು ಇಬ್ಬರೂ ಬರ್ತಡೇಗೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಜಶು ಜೀವಿತ್ಕಂತೂ ಬಲೂನ್ ಅಂದರೆ ತುಂಬ ಇಷ್ಟ. ಅವ್ರು ಇನ್ನೊಂದು ಕಡೆ ಈ ಥರ ಆಟ ಆಡ್ತಾಯಿದ್ದಾರೆ. ಸಂಜೆ ಸುಮಾರು ಒಂದು 4-5 ಗಂಟೆ ಆಗಿತ್ತು ಸೆಲೆಬ್ರೇಷನ್ ಮಾಡೋದು. ಈ ಬಲೂನ್ ಅಂದರೆ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಈ ಬಲೂನ್ನ ನಾನು ಸಪ್ರೇಟಾಗಿ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಎಂಡಲ್ಲಿ ಈ ಥರ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಈ ಥರ ಡೆಕೋರೇಷನ್ ಮಾಡಿದ್ರು. ನಮ್ಮ ಕುಷ್ಮಿತಾ ಮಾತ್ರ ರೆಡಿ ಎಲ್ಲ ಆದಮೇಲೆ ಏಂಜಲ್ ಥರ ಕಾಣ್ತಾಯಿದ್ಲು. ಈ ಡ್ರೆಸ್ಗೆ 1200 ರೂಪಾಯಿ ಕೊಟ್ಟಿದ್ದೀವಿ. ಅವಳು ಬರ್ತಡೇ ದಿನವೇ ಇದೆಲ್ಲ ನಾವು ಪರ್ಚೇಸ್ ಮಾಡಿದ್ದು ಮೈಸೂರಲ್ಲಿ. ಬಳೆ ಸರ ಮತ್ತು ಇಯರಿಂಗು ಅದೆಲ್ಲ 300 ರೂಪೀಸ್ ಆಯಿತು. ಚಿಕ್ಕದಾಗಿ ಈ ಥರ ಕಿರೀಟ ಎಲ್ಲ ಹಾಕಿ ಏಂಜಲ್ ಥರ ರೆಡಿ ಮಾಡಿದ್ವಿ. ಬರ್ತಡೇಗೆ ಯಾವಾಗಲೂ ಇದೇ ಥರ ರೆಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ ಹೆಣ್ಮಕ್ಳು. ನಮ್ಮಮ್ಮ ಮತ್ತು ನಮ್ಮ ಮನೆಯವರೆಲ್ಲ ಒಬ್ಬೊಬ್ಬರಾಗೆ ಬರೋದಕ್ಕೆ ಸ್ಟಾರ್ಟ್ ಆದರು. ಇನ್ನೇನೋ ಬರ್ತಡೇ ಟೈಮ್ ಕೂಡ ಹತ್ರ ಬಂತು. ಅಷ್ಟರಲ್ಲಿ ಸ್ವಲ್ಪ ಸಾಂಗೆಲ್ಲ ಹಾಕಿದ್ವಿ. ಕುಷ್ಮಿತಾ ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಕೇಕ್ ಮುಂದೆ ಈ ಥರ ಎಲ್ಲ ಫೋಟೋಗೆಲ್ಲ ಫೋಸ್ ಕೊಟ್ಟರು. ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ ಹೀಗೆ ಎನ್ಕರೇಜ್ ಮಾಡಿ. ನೋಡಿ, ಕ್ಯಾಂಡಲ್ ಎಲ್ಲ ರೆಡಿ ಮಾಡ್ತಾವ್ರೆ ನಮ್ಮ ಮನೆಯವರು. ಆಗ ಅವಳು ನಮ್ಮ ಮನೆಯವ್ರಿಗೆ ಹಿಂಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಾ ಕೇಕ್ ಕಟ್ ಮಾಡಿಸು ಅಂತ ಕರಿತಾ ಇದ್ಲು. ಆಗ ನಾನು ಮತ್ತು ನಮ್ಮ ಮನೆಯವರು ಹೋಗಿ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಇದು ತುಂಬ ಲೆಂತ್ ವೀಡಿಯೋ ಇರೋದ್ರಿಂದ ನಾವು ಶಾರ್ಟಾಗಿ ನಾನು ಆದಷ್ಟು ಶಾರ್ಟ್ ವೀಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಈಗ ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀವಿ. ಈಗೆಲ್ಲ ಒಂದು ಸ್ವಲ್ಪ ಹೆದ್ರುಕೊಬಿಟ್ಲು ಅವಳು. ಆಮೇಲೆ ಮೈ ಬರ್ತಡೇ ಅಂತ ಎಂಜಾಯ್ ಮಾಡಿದ್ಲು. ಆಮೇಲೆ ಕೇಕೆಲ್ಲ ಕಟ್ ಮಾಡಿದ್ವಿ, ತಿನ್ನಿಸಿದ್ವಿ. ಫೋಟೋಗೆಲ್ಲ ತುಂಬ ಚೆನ್ನಾಗಿ ಫೋಸ್ ಕೊಟ್ಟಳು. ಡ್ಯಾನ್ಸ್ ಎಲ್ಲ ಮಾಡಿದ್ಲು, ಫೋಟೋ ಎಲ್ಲ ತಗೊಂಡ್ಲು, ಎಂಜಾಯ್ ಮಾಡಿದ್ಲು ಮಾತ್ರ ತುಂಬ. ಈ ವಿಡಿಯೋ ಜೊತೆ ನಾನು ನಮ್ಮ ಇನ್ನೊಬ್ಬ ಅಕ್ಕನ ಮಗಳು ವೈಷ್ಣವಿ ಅಂತ ಒನ್ ಡೇ ಯೂಟ್ಯೂಬ್ ಚಾನಲ್ ನಡೆಸ್ಕೊಟ್ಟಿದ್ರಲ್ಲ, ಅವರು SLCಲಿ 550 ಮಾರ್ಕ್ಸ್ ತೊಗೊಂಡಿದ್ದಾರೆ. ಆ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ನಾವು. ಆ ವಿಡಿಯೋನು ನಾನು ಇದ್ರ ಜೊತೆನೇ ಜಾಯಿನ್ ಮಾಡಿದ್ದೀನಿ. ನೋಡಿ, ವೈಷ್ಣವಿ ಕೂಡ ತುಂಬ ಎಂಜಾಯ್ ಮಾಡಿದ್ಲು. ನಮಗಂತೂ ಆವತ್ತಿನ ದಿನ ಫುಲ್ ಎಂಟರ್ಟೈನ್ಮೆಂಟ್ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಈ ಎಂಜಾಯ್ ಮಧ್ಯೆ ನಮಗೆ IPL ಮ್ಯಾಚ್ ಕೂಡ ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತು. ಅದರಲ್ಲೆಲ್ಲ ಬ್ಯುಸಿ ಆಗಿಬಿಟ್ರು. ಇದೆಲ್ಲ ಆದಮೇಲೆ ನಮ್ಮ ಮನೆಯವರೆಲ್ಲ IPL ಮ್ಯಾಚ್ನ 12:30 ತನಕ ಫುಲ್ ನೋಡಿದ್ರು. ನೋಡಿ, ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆಮೇಲೆ ಮಾರನೇ ದಿನ ಸಂಡೇ ದಿನವೂ ಪಾರ್ಟಿ ಇಟ್ಕೊಂಡಿದ್ದೋ ನಾನ್ ವೆಜ್ಜು, ಅದು ಕೂಡ ತುಂಬ ಚೆನ್ನಾಗಿತ್ತು. ಹೀಗೆ ನೋಡಿ, ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ